ಸಿದ್ದರಾಮಯ್ಯ ಅವರ ಬಗ್ಗೆ ಅಶ್ವಥ್ ನಾರಾಯಣ ಅವರು ಕೊಟ್ಟಂತಹ ವಿವಾದಾತ್ಮಕ ಹೇಳಿಕೆಗೆ ಕಾಂಗ್ರೆಸ್ ಹೈಕಮಾಂಡ್ ಗಮನಕ್ಕೆ ತಂದಿದ್ದಾರೆ ವಿಪಕ್ಷ ನಾಯಕರಾಗಿರುವ ಸಿದ್ದರಾಮಯ್ಯ ಅವರು. ಅಶ್ವಥ್ ನಾರಾಯಣ ವಿರುದ್ಧ ದೂರು ಕೊಡುವಂತೆ ಶಾಸಕರಿಗೆ ಸೂಚನೆಯನ್ನ ನೀಡಲಾಗಿದೆ. ಅಶ್ವಥ್ ನಾರಾಯಣ ಅವರು ಟಿಪ್ಪು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೇಳ್ತಾ ಹಾಗೇನೆ ಸಿದ್ದರಾಮಯ್ಯ ಅವರನ್ನ ಹೊಡೆದು ಹಾಕಬೇಕು ಅನ್ನುವಂತಹ ಮಾತನ್ನ ಹೇಳಿದ್ರು. ಇದನ್ನ ಕಾಂಗ್ರೆಸ್ ಬಹಳ ಗಂಭೀರವಾಗಿ ತೆಗೆದುಕೊಂಡಿದೆ. ಎಲೆಕ್ಷನ್ ಟೈಮ್ ಯಾರು ಯಾವ ರೀತಿಯ ಮಾತುಗಳನ್ನ ಹೇಳ್ತಾರೆ, ಸೊ ಯಾವ ರೀತಿಯಾಗಿ ಅದನ್ನ ನಾವು ಅಸ್ತ್ರವನ್ನಾಗಿ ಮಾಡ್ಕೊಳ್ಬಹುದು ಅನ್ನೋದು ಎಲ್ಲಾ ಪಕ್ಷಗಳು ನೋಡ್ತಾ ಇರ್ತವೆ. ಅದೇ ರೀತಿಯಾಗಿ ಅಶ್ವಥ್ ನಾರಾಯಣ ವಿರುದ್ಧ ಕುರುಬ ಸಮುದಾಯವು ತಿರುಗು ಬಿದ್ದಿದೆ. ಕಾಗಿನೆಲೆ ಶ್ರೀಗಳಿಂದಲೂ ಪತ್ರಿಕಾ ಹೇಳಿಕೆಯ ಬಿಡುಗಡೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ರಾಜ್ಯಾದ್ಯಂತ ಪ್ರತಿಭಟನೆಗೆ ಕುರುಬ ಸಂಘಟನೆಗಳು ತಯಾರಿಯನ್ನ ಮಾಡಿಕೊಂಡಿದ್ದು, ಅಧಿವೇಶನದಲ್ಲೂ ವಿಚಾರದ ಪ್ರಸ್ತಾಪಕ್ಕೆ ಶಾಸಕರು ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಅಶ್ವಥ್ ನಾರಾಯಣ ಬಹಿರಂಗ ಕ್ಷಮೆ ಕೇಳಬೇಕು ಅಂತ ಒತ್ತಡವನ್ನ ಮಾಡುವ ಸಾಧ್ಯತೆ ಇದೆ. ಅಧಿವೇಶನದಲ್ಲಿ ಅಶ್ವಥ್ ನಾರಾಯಣ ಅವರು ಕೊಟ್ಟ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಈಗ ಕಾಂಗ್ರೆಸ್ ಅದನ್ನೇ ಅಸ್ತ್ರವನ್ನಾಗಿ ತೆಗೆದುಕೊಂಡಿದೆ. ಅಶ್ವಥ್ ನಾರಾಯಣ ವಿರುದ್ಧ ಪ್ರತಿಭಟನೆಗೆ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಸಿದ್ದರಾಮಯ್ಯ ಅವರ ವಿರುದ್ಧ ಅಶ್ವಥ್ ನಾರಾಯಣ ಕೊಟ್ಟ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಾಕ್ಟರ್ ಅಶ್ವಥ್ ನಾರಾಯಣ ಅವರೇ ಸಮರ್ಥನೆಯನ್ನ ಕೊಟ್ಟಿದ್ದಾರೆ. ಯಾವುದೇ ದುರುದ್ದೇಶದಿಂದ ನಾನು ಮಾತಾಡಿಲ್ಲ, ಸಾಂದರ್ಭಿಕವಾಗಿ ಮಾತಾಡಿದ್ದೇನೆ ಅಂತ ಸಮರ್ಥಿಸಿಕೊಂಡಿದ್ದಾರೆ. ಅವರು ಅದನ್ನ ನನ್ನ ಹೇಳಿಕೆಗೆ ನಾನು ಈಗಲೂ ಬದ್ಧವಾಗಿದ್ದೇನೆ ಅಂತ ಹೇಳಿದ್ದಾರೆ. ರಾಜಕೀಯದಲ್ಲಿ ವಾಗ್ದಾಳಿ ಒಂದು ಅವಿಭಾಜ್ಯ ಅಂಗ. ನಾನಾಡಿದ ಮಾತುಗಳನ್ನ ಆ ಚೌಕಟ್ಟಿನಲ್ಲೇ ನೋಡಬೇಕು. ಇದು ಆರೋಗ್ಯಕರ ಪ್ರಜಾತಂತ್ರಕ್ಕೆ ಅಗತ್ಯ ಅಂತ ಹೇಳಿ ಅಶ್ವಥ್ ನಾರಾಯಣ ಅವರು ಹೇಳೋದ್ರ ಮೂಲಕ ತನ್ನ ಹೇಳಿಕೆಯನ್ನ ಅವರು ಸಮರ್ಥಿಸಿಕೊಂಡಿದ್ದಾರೆ. ಇದರಲ್ಲಿ ಯಾವುದೇ ರೀತಿಯಾದಂತಹ ದುರುದ್ದೇಶ ಇಲ್ಲ, ದುರುದ್ದೇಶದಿಂದ ನಾನು ಮಾತಾಡಿಲ್ಲ ಅಂತ ಹೇಳಿ ಅವರು ಟ್ವೀಟ್ ಅನ್ನ ಮಾಡಿ ಮತ್ತೆ ತನ್ನ ಹೇಳಿಕೆಗೆ ಬದ್ಧರಾಗಿದ್ದಾರೆ ಅಶ್ವಥ್ ನಾರಾಯಣ ಅವರು. ಅಶ್ವಥ್ ನಾರಾಯಣ ಅವರ ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ. ತನ್ನ ಹೇಳಿಕೆಗೆ ಸಂಬಂಧಪಟ್ಟಾಗಿ ಅವರು ಮಂಡ್ಯದಲ್ಲಿ ಹೇಳಿಕೆ ಕೊಟ್ಟರಲ್ಲ, ಅವರನ್ನ ಹೊಡೆದು ಹಾಕಬೇಕು ಟಿಪ್ಪುವಿನ ರೀತಿಯಲ್ಲಿ ಅಂತ ಹೇಳಿ, ಅದೇ ರೀತಿಯಲ್ಲಿ ಅವರು ತಾನೇ ಕೊಟ್ಟಂತಹ ಹೇಳಿಕೆಗೆ ಮತ್ತೆ ಸಮರ್ಥನೆಯನ್ನ ಕೊಟ್ಟಿದ್ದಾರೆ, ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸಾಂದರ್ಭಿಕವಾಗಿ ನಾನು ಮಾತನಾಡಿದ್ದೇನೆ ಅಂತ ಸಮರ್ಥಿಸಿಕೊಂಡಿದ್ದಾರೆ. ರಾಜಕೀಯದಲ್ಲಿ ವಾಗ್ದಾಳಿ ಒಂದು ಅವಿಭಾಜ್ಯ ಅಂಗ. ವಾಗ್ದಾಳಿಯನ್ನ ಮಾಡ್ತೀವಿ, ಆರೋಪಗಳನ್ನ ಮಾಡ್ತೀವಿ, ಹೇಳಿಕೆಗಳನ್ನ ಕೊಡ್ತೀವಿ. ಆದ್ರೆ ಇಂತಹ ಮಾತುಗಳನ್ನ ಆ ಚೌಕಟ್ಟಿನಲ್ಲೇ ನೋಡ್ಬೇಕಾಗುತ್ತೆ, ರಾಜಕೀಯವಾಗೇ ನೋಡ್ಬೇಕು. ಅಂತಹ ಸಂದರ್ಭದಲ್ಲಿ ಮಾತ್ರ ಅದು ಆರೋಗ್ಯಕರ ಪ್ರಜಾತಂತ್ರಕ್ಕೆ ಅಗತ್ಯ ಆಗತ್ತೆ, ಅದು ಆರೋಗ್ಯಕರ ಪ್ರಜಾತಂತ್ರವಾಗುತ್ತೆ. ಅಥವಾ ಹೇಳಿಕೆಗಳನ್ನ ಕೊಡ್ಲೇಬಾರ್ದಾ ಅನ್ನುವಂತಹ ಒಂದು ಪ್ರಶ್ನೆಯನ್ನು ಅವರು ಕೇಳಿದ್ದಾರೆ. ಹೇಳಿಕೆಗಳನ್ನು ಕೊಡುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ರಾಜಕೀಯವಾಗಿ ನಾವು ಮಾತನಾಡ್ತೀವೋ ಅದನ್ನ ರಾಜಕೀಯ ಚೌಕಟ್ಟಿನಲ್ಲೇ ನೋಡಬೇಕು, ವೈಯಕ್ತಿಕವಾಗಿ ತೆಗೆದುಕೊಳ್ಳಬಾರದು ಅಂತ ಹೇಳಿ ಅವರು ಕೊಟ್ಟ ಹೇಳಿಕೆಗೆ ಈಗ ಅವರೇ ಟ್ವೀಟ್ ಅಲ್ಲಿ ಸಮರ್ಥನೆಯನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಈಗ ಒಂದಷ್ಟು ವಿವಾದಾತ್ಮಕವಾದಂತಹ ವಿಚಾರಗಳು ಆಗ್ತಾ ಇದೆ. ವಿವಾದದ ನಿಟ್ಟಿನಲ್ಲಿ ನಾವು ನೋಡೋದಾದ್ರೆ ಒಂದಷ್ಟು ಸಮುದಾಯದವರು ಈಗ ಅವರ ವಿರುದ್ಧ ಧರಣಿಯನ್ನು ಮಾಡೋದಿಕ್ಕೂ ಈಗ ರೆಡಿ ಆಗ್ತಾ ಇದ್ದಾರೆ. ಕಾಂಗ್ರೆಸ್ ಇದನ್ನ ಗಂಭೀರವಾಗಿ ತೆಗೆದುಕೊಂಡಿದೆ. ಈಗ ಎಲೆಕ್ಷನ್ ಟೈಮ್ ಬೇರೆ, ಒಂದು ಮಾತುಗಳು ಏನಾದ್ರೂ ಹೆಚ್ಚು ಕಡಿಮೆ ಆದ್ರೂ ಕೂಡ ಅದುವೇ ರಿವರ್ಸ್ ಆಗುವಂತಹ ಸಾಧ್ಯತೆಯೂ ಇದೆ. ಈಗ ಏನು ಅಧಿವೇಶನದಲ್ಲೇ ಇದನ್ನ ಪ್ರಸ್ತಾಪ ಮಾಡೋದಕ್ಕೆ ಬಹಿರಂಗವಾಗಿ ಕ್ಷಮೆ ಕೇಳಬೇಕು ಅಂತ ಹೇಳಿ ಕಾಂಗ್ರೆಸ್ನವರು ಇವತ್ತು ಗದ್ದಲ ಏರ್ಪಡಿಸುವಂತಹ ಸಾಧ್ಯತೆಯೂ ಇದೆ. ಈ ಹಿನ್ನೆಲೆಯಲ್ಲಿ ಅಶ್ವಥ್ ನಾರಾಯಣ ಅವರು ನಾನು ಯಾವುದೇ ದುರುದ್ದೇಶದಿಂದ ಮಾತನಾಡಿಲ್ಲ ಅನ್ನೋದನ್ನ ಹೇಳಿದ್ದಾರೆ. ಸಾಂದರ್ಭಿಕವಾಗಿ ಮಾತನಾಡಿದ್ದೇನೆ ಮಾತಾಡುವಂತಹ ಸಂದರ್ಭದಲ್ಲಿ ಅನ್ನುವಂತಹ ಒಂದು ಟ್ವೀಟ್ ಅನ್ನ ಮಾಡಿ ಸಮರ್ಥಿಸಿಕೊಂಡಿದ್ದಾರೆ. ರಾಜಕೀಯವಾಗಿ ನಾವು ಮಾತನಾಡ್ತೇವೆ, ಆದ್ರೆ ಅಲ್ಲಿ ಯಾವುದೇ ರೀತಿಯ ವೈಯಕ್ತಿಕ ವಿಚಾರಗಳು ಇರೋದಿಲ್ಲ. ಹೊಡೆದು ಹಾಕೋದು ಅಂತ ಹೇಳಿದ್ರೆ ಅದನ್ನ ಸಾಯಿಸಿ ಅಂತ ಅಲ್ಲ ಅರ್ಥ, ಅದರ ಅರ್ಥ ಸೋಲಿಸಬೇಕು ಅನ್ನುವಂತಹ ಅರ್ಥದಲ್ಲಿ ನಾನು ಮಾತನಾಡಿದ್ದೇನೆ ಅನ್ನೋದನ್ನ ಈಗ ಅಶ್ವಥ್ ನಾರಾಯಣ ಅವರು ಹೇಳಿದ್ದಾರೆ. ನಿನ್ನೆ ಅವ್ರು ಕೊಟ್ಟಂತಹ ಹೇಳಿಕೆ ಇದೆಯಲ್ಲ, ಅಲ್ಲಿ ಅದು ಬೇರೆಯ ಅರ್ಥವನ್ನ ಪಡೆದುಕೊಳ್ತು, ಬೇರೆಯದ್ದೇ ಆದಂತಹ ಒಂದು ನೆಲೆಗಟ್ಟನ್ನ ಅದು ಪಡೆದುಕೊಳ್ತು. ಈ ಹಿನ್ನೆಲೆಯಲ್ಲಿ ಈಗ ವಿವಾದ ಆಗ್ತಾ ಇದ್ದ ಹಾಗೇನೆ ಅಶ್ವಥ್ ನಾರಾಯಣ ಅವರು ತನ್ನ ಮಾತಿಗೆ ಸಮರ್ಥನೆಯನ್ನ ಮಾಡಿದ್ದಾರೆ. ನಾನು ಯಾವ ಅರ್ಥದಲ್ಲಿ ಹೇಳಿದೆ, ಯಾವ ರಾಜಕೀಯ ನೆಲೆಗಟ್ಟಿನಲ್ಲಿ ಹೇಳಿದೆ ಅನ್ನೋದನ್ನ ಈಗ ಅಶ್ವಥ್ ನಾರಾಯಣ ಅವರೇ ಹೇಳಿದ್ದಾರೆ. ನಾನು ಹೇಳಿದಂತಹ ಮಾತಿದೆಯಲ್ಲ ಅದು ರಾಜಕೀಯದ ವಿಚಾರ ಆಗಿದೆ, ಅದು ವಾಗ್ದಾಳಿಯಷ್ಟೇ. ರಾಜಕೀಯದಲ್ಲಿ ಆ ಮಾತಿಗೆ ಬೇರೆ ಅರ್ಥವನ್ನ ಕಲ್ಪಿಸುವಂತಹ ಅಗತ್ಯ ಇಲ್ಲ. ಹೊಡೆದು ಹಾಕೋದು ಅಂತ ಹೇಳಿದ್ರೆ ಸಾಯಿಸೋದು ಅಲ್ಲ, ಹೊಡೆದು ಹಾಕಿ ಅಂತ ಹೇಳಿದ್ರೆ ಅದು ಸೋಲಿಸಿ ಅನ್ನುವಂತಹ ಅರ್ಥ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ಬಗ್ಗೆ ಈ ಒಂದು ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಈ ಹೇಳಿಕೆ ತರವಲ್ಲ. ಡಿಜಿ ಕೂಡಲೇ ಸುಮೋಟೋ ಕೇಸ್ ಹಾಕಬೇಕು. ಜೆಡಿಎಸ್ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಒತ್ತಾಯವನ್ನ ಮಾಡಿದ್ದಾರೆ. ಈಗ ಜೆಡಿಎಸ್ ರಾಜ್ಯಾಧ್ಯಕ್ಷರು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿದ್ದಾರೆ.
ಸಿದ್ದರಾಮಯ್ಯ ಬಗ್ಗೆ ಅಶ್ವಥ್ ನಾರಾಯಣ ಅವರು ಕೊಟ್ಟ ಹೇಳಿಕೆಗೆ ಈಗ ಅವರು ಎಲ್ಲರೂ ಕೂಡ ಈ ಒಂದು ಅರ್ಥದಲ್ಲಿ ತೆಗೆದುಕೊಂಡಿದ್ದಾರೆ. ಬಟ್ ಅಶ್ವಥ್ ನಾರಾಯಣ ಅವರು ಈಗ ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ, ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನಾನು ಹೇಳಿದ ರೀತಿ ಸಾಯಿಸಬೇಕು ಅಂತ ಅಲ್ಲ, ನಾನು ಹೇಳಿರೋದು ಸೋಲಿಸಬೇಕು ಅನ್ನುವಂತಹ ನೆಲೆಗಟ್ಟಿನಲ್ಲಿ ನಾನು ಮಾತನಾಡಿದ್ದೇನೆ. ರಾಜಕೀಯವಾಗಿ ನಾನು ಮಾತನಾಡಿದ್ದೇನೆ, ಇಂತಹ ಒಂದು ಸಾಯುವಂತಹ ವಿಚಾರದ ಬಗ್ಗೆ ನಾನು ಮಾತಾಡಿಲ್ಲ. ಆದ್ರೆ ಇದನ್ನ ಪ್ರಜಾತಂತ್ರದಲ್ಲಿ ಎಲ್ಲವನ್ನ ನಾವು ಯಾವ ರೀತಿಯಾಗಿ ತೆಗೆದುಕೊಳ್ಬೇಕು ಅನ್ನೋದನ್ನ ಸಮರ್ಥಿಸಿಕೊಳ್ತಾ ಇರುವಂತಹ ಸಂದರ್ಭದಲ್ಲೇ ವಿಧಾನಸೌಧದ ಮಟ್ಟ ಕೆಳಗಿಳಿತಾ ಇದೆ. ಈ ರೀತಿಯ ಹೇಳಿಕೆಗಳು ಸರಿಯಲ್ಲ, ಅಶ್ವಥ್ ನಾರಾಯಣ ನಾಲಾಯಕ ರಾಜಕಾರಣಿ ಅಂತ ಹೇಳಿದ್ದಾರೆ ಸಿಎಂ ಇಬ್ರಾಹಿಂ. ಅಶ್ವಥ ಮುಂಡೆ ನಿನಗೆ ಗೊತ್ತಿದೆಯಾ ಪಾಠ್ಯ ಪುಸ್ತಕದಲ್ಲಿ ಸ್ಮಾರ್ಟ್ ಅಂದ್ರೆ ಏನು, ಮಾಧವರೇ ಅಂದ್ರೆ ಏನು ಅಂತ, ಪೇಶ್ವಾ ಅಂದ್ರೆ ಏನು ಅಂತ ಗೊತ್ತಿದೆಯಾ? ಇತಿಹಾಸ ಗೊತ್ತಿಲ್ಲದೆ ಇರ್ತಕ್ಕಂಥ ಹುಡುಗರು ಇವರು. ಮಾನ್ಯ ಮುಖ್ಯಮಂತ್ರಿಗಳಿಗೆ ದಯವಿಟ್ಟು ಪ್ರಾರ್ಥನೆ ಮಾಡ್ತೀನಿ, ಎಷ್ಟು ದೊಡ್ಡ ಮಾತಿದ್ದು ಸಿದ್ದರಾಮಯ್ಯ ಹೊಡೆದಾಕ್ಬಿಡಿ. ಸಿದ್ದರಾಮಯ್ಯ ಬೇರೆ ಪಾರ್ಟಿ ಇರ್ಬೋದು, ಆದ್ರೂ ಒಂದು ಲೀಡರ್ ಆಫ್ ದಿ ಅಪೋಸಿಷನ್. ನಾವು ಸಂಸ್ಕೃತಿ ಇರ್ತಕ್ಕಂಥ ನಾಗರಿಕ ಸಮಾಜದಲ್ಲಿ ಬದುಕ್ತಕ್ಕಂಥವ್ರು ಈ ರೀತಿಯಾದಂಥದ್ದು ಒಬ್ಬ ಮಂತ್ರಿಯಾಗಿ ಹೇಳಿರ್ತಕ್ಕಂಥ ಮಾತು ನ್ಯಾಯವಾಗಿ ಡಿಜಿ ಅವರು ಸೋಮೋಟೋ ಕೇಸ್ ತಗೋಬೇಕಾಯ್ತು ಇವ್ರ ಮೇಲೆ. ಡಿಜಿ ಅವರು ಕ್ರಿಮಿನಲ್ ಕೇಸ್ ರಿಜಿಸ್ಟರ್ ಮಾಡಿ ಈತನ ಮೇಲೆ ಕೂಡಲೇ ಎಫ್ಐಆರ್ ಹಾಕ್ತಕ್ಕಂಥ ಕೆಲಸವನ್ನ ಡಿಜಿ ಅವರು ಮಾಡಿದ್ರೆ ಈ ರಾಜ್ಯಕ್ಕೆ ಪೊಲೀಸ್ ಇಲಾಖೆಗೆ ಒಂದು ಗೌರವ, ಒಂದು ಮರ್ಯಾದೆ ಬರುತ್ತೆ ಅನ್ನಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಅಶ್ವಥ ಮುಂಡೆ ನಿನಗೆ ಗೊತ್ತಿದೆಯಾ ಪಾಠ್ಯ ಪುಸ್ತಕದಲ್ಲಿ ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಕಾಂಗ್ರೆಸ್ ಮುಖಂಡರು ಮಾಜಿ ಸಚಿವರು ಆಗಿರುವಂತಹ ದಿನೇಶ್ ಗುಂಡೂರಾವ್ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ನಮಸ್ಕಾರ. ಸಿದ್ದರಾಮಯ್ಯ ಅವರ ಬಗ್ಗೆ ಅಶ್ವಥ್ ನಾರಾಯಣ್ ಕೊಟ್ಟಂತಹ ಹೇಳಿಕೆಗೆ ಒಂದ್ ಕಡೆ ಈಗ ಅವರೇ ಸಮರ್ಥನೆಯನ್ನ ಮಾಡ್ಕೊಂಡಿದ್ದಾರೆ. ಅವರು ಟ್ವೀಟ್ ಮಾಡಿದ್ದಾರೆ. ಅವ್ರು ಹೇಳೋದು, ನಾನು ಸೋಲಿಸಿ ಅನ್ನುವಂತಹ ಅರ್ಥದಲ್ಲಿ ಮಾತನಾಡದೆ, ನಾನು ಸಾಯಿಸಿ ಅನ್ನುವಂತಹ ಅರ್ಥದಲ್ಲಿ ಮಾತಾಡಿಲ್ಲ ಅಂತ ಹೇಳಿ. ಆಡುವಂತಹ ಮಾತು ಸರಿ ಇರಬೇಕು ಅನ್ನೋದಕ್ಕೆ ಇದೇ ಒಂದು ಉದಾಹರಣೆನಾ ಹೇಗೆ ಅಂತ? ಇಲ್ಲ, ಅವರ ಮಾತುಗಳನ್ನ ನೋಡಿದಾಗ ಅದರ ಅರ್ಥ ಬರುವಂತದ್ದೇ ಬೇರೆ. ಇವರು ಸಚಿವರಾಗಿರ್ತಕ್ಕಂಥವ್ರು, ಜವಾಬ್ದಾರಿ ಸ್ಥಾನದಲ್ಲಿರೋರು ಈ ರೀತಿಯಾಗಿ ಜನರ ಖುಷಿ ಪಡಿಸೋದಕ್ಕೋಸ್ಕರ ಮಾತನಾಡಿದ್ರೆ ಅದು ಈಗ ಇದು ಎಲ್ಲ ದೊಡ್ಡ ಇಶ್ಯೂ ಆಗಿರೋದ್ರಿಂದ ಅವ್ರು ಈ ತರ ಒಂದು ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ. ಆದ್ರೆ ಹೇಗ್ ಮಾತಾಡ್ಬೇಕು, ಏನ್ ಮಾತಾಡ್ಬೇಕು, ಹೆಂಗ್ ಮಾತಾಡ್ಬೇಕು ಅದ್ರ ಬಗ್ಗೆ ಅರಿವೇ ಇಲ್ದೇ ಇರ್ತಕ್ಕಂಥ ರೀತಿಯಲ್ಲಿ ಇವರೆಲ್ಲ ನಡ್ಕೊಂಡ್ರೆ ಇವತ್ತು ಅಶ್ವಥ್ ನಾರಾಯಣ್ ಒಬ್ಬರೇ ಇಲ್ಲ. ಅಶ್ವಥ್ ನಾರಾಯಣ್, ಸಿ.ಟಿ. ರವಿ, ನಳಿನ್ ಕುಮಾರ್ ಕಟೀಲ್ ಇವೆಲ್ಲ ಒಂದ್ ಕ್ಯಾಟಗರಿ ಆಗ್ಬಿಟ್ಟಿದ್ದಾರೆ. ಈಗ ಏನಂತ ಹೇಳಿದ್ರೆ ಪ್ರಚೋದನಕಾರಿ ಮತ್ತು ಒಂದು ಕೆರಳಿಸುವಂತ ರೀತಿಯಲ್ಲಿ ಮಾತಾಡ್ತಕ್ಕಂಥದ್ದು, ಈ ತರ ಎಲ್ಲ ಅತ್ಯಂತ ಅನಾಗರಿಕತೆಯ ವರ್ತನೆ ಅಂತ ಹೇಳ್ಬೇಕಾಗ್ತದೆ. ಮತ್ತು ಬಿಜೆಪಿ ಅವರು, ಭಾರತೀಯ ಜನತಾ ಪಾರ್ಟಿಯ ಲೀಡರ್ಸ್ ಇದೆಲ್ಲ ನೋಡ್ಕೊಂಡು ಸುಮ್ನೆ ಕೂತ್ಕೊಂಡಿದಾರಲ್ಲ, ಅಂದ್ರೆ ಅವರೆಲ್ಲ ಇನ್ಸ್ಟ್ರಕ್ಷನ್ಸ್ ಮೇಲೆ ಈ ತರ ಮಾತಾಡ್ತಾ ಇರೋದು ನಂಗೆ ಅನ್ಸುತ್ತೆ. ಹೋಗಿ ನೀವು ಜನರ ಮಧ್ಯೆ ಎಲ್ಲ ಈ ತರ ಎಲ್ಲ ಎಬ್ಸಿ ನೀವು ವೈಷಮ್ಯವನ್ನ ಹೆಚ್ಚು ಮಾಡ್ರಿ ಮತ್ತು ಕಾರ್ಯಕರ್ತರಲ್ಲಿ ಈ ತರ ಎಲ್ಲ ಮಾತನಾಡಿಸಿ ಪ್ರಚೋದನೆ ಮಾಡಿ ಅಂತ ಹೇಳಿ ಏನೋ ಇದು RSS ನ ಒಂದು ಸ್ಟ್ರಾಟಜಿ ಅಂತ ನನಗೆ ಕಾಣ್ತಾ ಇದೆ. ಉದ್ದೇಶಪೂರ್ವಕ ಮಾಡ್ತಾ ಇರೋದು ಇವೆಲ್ಲ. ಯಾಕಂತ ಹೇಳಿದ್ರೆ ಸೋಲಿನ ಭೀತಿ ಒಂದ್ ಕಡೆ, ಜನರ ಸಮಸ್ಯೆಗಳಿಗೆ ಸ್ಪಂದನೆ ಆಗಿಲ್ಲ, ನಿರುದ್ಯೋಗ ಸಮಸ್ಯೆ ಬಹಳ ಹೆಚ್ಚಾಗಿದೆ ದೇಶದಲ್ಲಿ, ಬೆಲೆ ಏರಿಕೆ ಹೆಚ್ಚಾಗಿದೆ, ಎಲ್ಲಾ ಸಮಸ್ಯೆಗಳಿದೆ. ಆದ್ರಿಂದ ಇವತ್ತು ಈ ತರದ ಒಂದು ವಾತಾವರಣ, ಈಗ ಚುನಾವಣೆ ಹತ್ರ ಬರ್ತಾ ಇರೋದ್ರಿಂದ ಚುನಾವಣೆಯಿಂದ ಧೂಳಿಪಟ ಆಗ್ತೀವಿ ಅಂತ ಭಯ ಕೂಡ ಸೃಷ್ಟಿ ಆಗಿರೋದ್ರಿಂದ ಹೇಗಾದ್ರೆ ಮಾಡಿ ಜನರ ದಾರಿ ತಪ್ಪಿಸ್ಬೇಕು ಮತ್ತು ವಿಷಯಾಂತರ ಮಾಡಬೇಕು. ಸೊ ಇದೊಂದು RSS ಸ್ಟ್ರಾಟಜಿ. ಈ ಗೋಬೆಲ್ಸ್ ಅಂತ ಇರ್ತಾರಲ್ಲ, ಹಿಟ್ಲರ್ ಜೊತೆ ಗೋಬೆಲ್ಸ್ ಅಂತ ಒಬ್ಬರಿದ್ರು. ಈ ತರ ಈಗ ವಾಗ್ದಾಳಿ ಮಾಡೋದು, ಆರೋಪಗಳು, ಹೇಳಿಕೆಗಳು ಸಾಮಾನ್ಯವಾಗಿ ಇರತ್ತೆ ಈಗ ರಾಜಕೀಯದಲ್ಲಿ ಅಂತ ಹೇಳಿ. ಬಟ್ ಈಗ ಅವರು ಅದನ್ನೇ ಹೇಳ್ತಾ ಇದ್ದಾರೆ, ಅಂದ್ರೆ ರಾಜಕೀಯದಲ್ಲಿ ವಾಗ್ದಾಳಿ ಒಂದು ಅವಿಭಾಜ್ಯ ಅಂಗ, ಅದನ್ನ ಪ್ರಜಾತಾಂತ್ರಿಕ ರೀತಿಯಲ್ಲೇ ನೋಡಬೇಕು ಅಂತ ಹೇಳಿ. ಇಂತಹ ಹೇಳಿಕೆಗಳನ್ನ ಆಡುವಂತಹ ಸಂದರ್ಭದಲ್ಲಿ ಜನ ಅದನ್ನ ಸ್ವೀಕರಿಸುವಂತಹ ರೀತಿಯೇ ಬೇರೆ ಆಗಿರುತ್ತೆ ಅಲ್ವಾ? ಖಂಡಿತವಾಗಿಯೂ ನನ್ಗನ್ಸುತ್ತೆ ಭಾರತೀಯ ಜನತಾ ಪಾರ್ಟಿಯ ಒಂದು ಪಾಪದ ಕೊಡಕ ತುಂಬಿ ತುಳುಕ್ತಾ ಇದೆ. ಇವತ್ತು ಜನ ಬೇಸತ್ತು ಹೋಗಿದ್ದಾರೆ. ಇವ್ರನ್ನ ಯಾವಾಗ ಮನೆಗೆ ಕಳಿಸ್ಬೇಕು ಅಂತ ಕೂಡ ವೋಟ್ ಮುಖಾಂತರ ತೋರಿಸ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ಬಟ್ ಇವರು ಯಾವ ಮಟ್ಟಕ್ಕಾದ್ರೂ ಹೋಗುವಂತವ್ರು ನೋಡಿ, ಚುನಾವಣೆ ಗೆಲ್ಲೋದಕ್ಕೋಸ್ಕರ, ಚುನಾವಣೆಯಲ್ಲಿ ಸಾಧಿಸೋಕ್ಕೋಸ್ಕರ ಏನ್ ಬೇಕಾದ್ರೂ ಮಾತಾಡ್ತಾರೆ, ಎಷ್ಟು ಸುಳ್ಳು ಬೇಕಾದ್ರೂ ಹೇಳ್ತಾರೆ. ಈ ದೇಶದಲ್ಲಿ ಯಾರಾದ್ರೂ ಸುಳ್ಳು ಹೇಳುವಂತ ಜನ ಅಂತ ಹೇಳಿದ್ರೆ ಬಿಜೆಪಿಯವರು, ದೇಶದಲ್ಲಿ ವೈಷಮ್ಯವನ್ನ ಹೆಚ್ಚು ಮಾಡ್ತಕ್ಕಂಥ ಜನ ಅಂತ ಹೇಳಿದ್ರೆ ಬಿಜೆಪಿಯವರು. ಯಾವ ಹಿಂದೂ ಧರ್ಮ, ಯಾವ ಹಿಂದೂ ತತ್ವ ಇವರಲ್ಲಿದೆ?
ಎಲ್ಲ ತಪ್ಪು ಕೆಲಸ ಮಾಡಿದ್ರಲ್ಲಿ ನಿಸ್ಸೀಮರು, ಭ್ರಷ್ಟಾಚಾರ ಮಾಡಿದ್ರಲ್ಲಿ ನಿಸ್ಸೀಮರು, ಎಲ್ಲ ದುರಾಡಳಿತ ಮಾಡಿದ್ರಲ್ಲಿ ನಂಬರ್ 1 ಇದ್ದಾರೆ, ಮೋಸ ವಂಚನೆ ಮಾಡೋದ್ರಲ್ಲಿ ನಂಬರ್ 1 ಇದ್ದಾರೆ. ಮತ್ತೆ ಯಾವ ಹಿಂದೂ ಸಂಸ್ಕೃತಿ, ಯಾವ ಶ್ರೀರಾಮ, ಯಾವ ಭಗವಂತ ಇವ್ರಿಗೆ ಇವ್ರಿಗೆ ಯಾರ ಮೇಲೂ ನಂಬಿಕೆ ಇಲ್ಲ. ಭಗವಂತನು ಕೂಡ ಅವ್ರಿಗೊಂದು ವಸ್ತು, ಅವ್ರಿಗೊಂದು ದೇವರು ಕೂಡ ಅವ್ರಿಗೆ ಚುನಾವಣೆ ಗೆಲ್ಲೋದಕ್ಕೋಸ್ಕರ ಒಂದು ವಸ್ತು ಮಾಡ್ಕೊಂಡಿದ್ದಾರೆ ಹೊರತು ಧಾರ್ಮಿಕವಾಗಿ ಇವರು ಬಹುಶಃ ಅತ್ಯಂತ ಒಂದು ಕೆಳಮಟ್ಟಕ್ಕೆ ಹೋಗಿರ್ತಕ್ಕಂಥ ವ್ಯಕ್ತಿಗಳಂತ ಹೇಳಿದ್ರೆ ಈ RSS ಜನ ಮತ್ತು ಈ ಬಿಜೆಪಿ ಅವ್ರ ಜನ ಅಂತ ಇವರ ಮಾತುಗಳನ್ನ ನಂಗೆ ಅರ್ಥ ಆಗ್ತಾ ಇದೆ. ಕಾಂಗ್ರೆಸ್ ಯಾವ ರೀತಿಯಾಗಿ ತೆಗೆದುಕೊಳ್ಳುತ್ತೆ, ಕಾಂಗ್ರೆಸ್ನ ನಡೆ ಏನು ದಿನೇಶ್ ಗುಂಡೂರಾವ್ ಅವರೇ? ನೋಡಿ, ಇದನ್ನ ಖಂಡಿಸ್ಬೇಕಾಗ್ತದೆ. ಈ ತರ ನೋಡಿ ಅವ್ರದ್ದು ಏನಂತ ಹೇಳಿದ್ರೆ ಈ ತರ ಮಾತುಗಳು ನನ್ಗೆ ಅನ್ಸುತ್ತೆ. ಇದು ಕಾಂಗ್ರೆಸ್ ಒಂದೇ ಇಲ್ಲ, ಬಿಜೆಪಿ ಅವರು ಕೂಡ ಲೀಡರ್ಸ್ ಅಲ್ಲಿ ಏನಾದ್ರು ಗೌರವ ಇದ್ರೆ ರಾಷ್ಟ್ರೀಯ ಅಧ್ಯಕ್ಷರು ಬಂದು ಸ್ಪಷ್ಟವಾಗಿ ಹೇಳ್ಬೇಕು, ಈ ತರ ಮಾತಾಡ್ಬೇಡ್ರಿ ಅಂತ ಖಂಡಿಸ್ಬೇಕು. ಕಾಂಗ್ರೆಸ್ ಒಂದೇ ಅಲ್ಲ, ಇದೊಂದು ಈ ರೀತಿಯಾಗಿ ಅವ್ರು ಹೊಡೆದಾಕ್ರಿ, ಅವ್ರಿಗೆ ಅವ್ರನ್ನ ಮೇಲ್ ಕಳಿಸ್ರಿ, ಅವ್ರಿಗೆ ಅವ್ರನ್ನ ಮುಗಿಸ್ರಿ ಅಂತ ಹೇಳ್ತಕ್ಕಂಥ ಮಾತುಗಳು ಇದು ಖಂಡಿತವಾಗಿ ಇದನ್ನ ಖಂಡಿಸ್ತೀವಿ, ಇದು ತೀವ್ರವಾಗಿ ಖಂಡಿಸ್ತೀವಿ. ಸಿದ್ದರಾಮಯ್ಯ ಅವ್ರ ಬಗ್ಗೆ ಈ ತರ ಒಬ್ಬ ಮಾಜಿ ಮುಖ್ಯಮಂತ್ರಿ, ಒಬ್ಬ ಮುತ್ಸದ್ದಿಯ ರಾಜಕಾರಣಿ, ಹಿರಿಯ ರಾಜಕಾರಣಿ ಅವ್ರ ಬಗ್ಗೆ ಈಗ ಮಾತಾಡ್ತಾ ಹೇಳಿದ್ರೆ ಅಶ್ವಥ್ ನಾರಾಯಣ ಅವರ ಒಂದು ಅವ್ರ ಬಗ್ಗೆನೇ ಜನ ಏನ್ ಈಗಾಗಲೇ ನನ್ಗನ್ಸುತ್ತೆ ಎಲ್ಲೊಂದ್ ಕಡೆ ಈ ನಡುವೆ ಅವರು ಇಂಥ ಹೇಳಿಕೆಗಳು ಕೊಡೋ ಮುಖಾಂತರ ಅವರ ವ್ಯಕ್ತಿತ್ವನ ಅವರೇ ಹಾಳು ಮಾಡ್ಕೊಳ್ತಾವ್ರೆ. ಈಗ ನೀವೇ ಹೇಳಿದ ಹಾಗೆ ಇದನ್ನ ರಾಜಕೀಯವಾಗಿ ನೋಡಿದ್ರೆ ಸಾಕು ಅಂತ ಅನ್ಸುತ್ತೆ. ಯಾಕಂದ್ರೆ ಮಾತುಗಳ ಆಡುವಂತಹ ಬೇರದಲ್ಲಿ ಕೆಲವೊಂದ್ಸಲ ತಪ್ಪಾಗುವಂತ ಸಾಧ್ಯತೆ ಇದೆ. ಇದನ್ನ ರಾಜಕೀಯವಾಗೇ ನೋಡ್ಬೇಕು ಅಂತ ಅನ್ಸುತ್ತಾ, ಹೇಗೆ ಅಂತ ಹೇಳಿ? ಇಲ್ಲ, ರಾಜಕೀಯವಾಗಿ ಖಂಡಿತ ಅದೊಂದ್ ಕಡೆ ನೋಡ್ಲೇಬೇಕು. ಅದು ಎರಡೇ ಜನ ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಬಿಜೆಪಿ ಅವರು ಉದ್ದೇಶಪೂರ್ವಕವಾಗಿ ಇದೆಲ್ಲ ಮಾಡ್ತಾ ಇದ್ದಾರೆ. ಟಿಪ್ಪು ವರ್ಸಸ್ ಸಾವರ್ಕರ್ ಅಂತ ಹೇಳೋದು, ಮತ್ತೆ ಈ ತರದ ಈ ಚುನಾವಣೆಯಲ್ಲಿ ನೀವು ಜಿಹಾದ್ ಬಗ್ಗೆ ಮಾತಾಡಿ, ಇಲ್ಲ ಹಲಾಲ್ ಬಗ್ಗೆ ಮಾತಾಡಿ ಅಂತ ರಾಜ್ಯ ಅಧ್ಯಕ್ಷ ಹೇಳುವಂಥದ್ದು, ಅಭಿವೃದ್ಧಿ ಬಗ್ಗೆ ಮಾತನಾಡ್ಬೇಡಿ ಅಂತ ಅವ್ರು ಹೇಳೋದು, ಇದೆಲ್ಲ ಅವ್ರಿಗೊಂದು ಪೊಲಿಟಿಕಲ್ ಸ್ಟ್ರಾಟಜಿ. ಸೊ ಜನ ಅರ್ಥ ಮಾಡ್ಕೊಳ್ಬೇಕು ಈ ಬಿಜೆಪಿ ಅವ್ರು ಎಷ್ಟು ಮಟ್ಟಿಗೆ ಜನರನ್ನ ಯಾಮಾರಿಸೋದ್ರಲ್ಲಿ ಅವ್ರ ಪ್ರಯತ್ನದಲ್ಲಿ ಇದ್ದಾರೆ ಅಂತ. ಸೊ ಇದು ಪೊಲಿಟಿಕಲ್ ಆಗಿ ನಾವು ಇದನ್ನ ಖಂಡಿಸ್ತೀವಿ. ಆದ್ರೆ ಪಬ್ಲಿಕ್ ಅರ್ಥ ಮಾಡ್ಕೊಳ್ಬೇಕು ಇವರ ಉದ್ದೇಶ ಏನು, ಈ ಬಿಜೆಪಿಯ ಮುಖಂಡಗಳ ಮಾತುಗಳಿಂದ ಅರ್ಥ ಮಾಡ್ಕೊಳ್ಬೇಕು ಅಂತ ಎಲ್ಲ ಜನಪ್ರತಿನಿಧಿಗಳು ಸ್ವಲ್ಪ ಹಿಡಿತದಲ್ಲಿ ಇಟ್ಕೊಳ್ಬೇಕು ಅಂತ ಅನ್ಸುತ್ತೆ ಇಂತಹ ಸಂದರ್ಭದಲ್ಲೂ ಕೂಡ. ಥ್ಯಾಂಕ್ ಯು ಸೋ ಮಚ್ ದಿನೇಶ್ ಗುಂಡೂರಾವ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಮಾಹಿತಿ ಕೊಡ್ತೀವಿ ಬ್ರೇಕ್ ಆದ್ಮೇಲೆ.